ಕೊಲೆ ಕೇಸ್ ದಾಖಲಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಅಫ್ಸರ್ ಕೊಡ್ಲಿಪೇಟೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಕೊಲೆ ಪ್ರಕರಣ ದಾಖಲಿಸಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ದಾವಣಗೆರೆಯಲ್ಲಿ ಅಫ್ಸರ್ ಕೊಡ್ಲಿಪೇಟೆ ಒತ್ತಾಯಿಸಿದ್ದಾರೆ. ರಾಜೀನಾಮೆಯಿಂದ ಒಂದಷ್ಟು ಪ್ರತಿಭಟನಾಕಾರರು ಸಂತೃಪ್ತರಾಗಿಲ್ಲ. 25 ವಿದ್ಯಾರ್ಥಿಗಳನ್ನ ಆತ್ಮಹತ್ಯೆಯ ಹೆಸರಲ್ಲಿ ಕೊಲೆ ಮಾಡಲಾಗಿದೆ ಅಂತ ಆರೋಪ ಹೊರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರವೇ ಅವರ ಕೊಲೆ ಮಾಡಿದೆ ಅಂತ ಆರೋಪ ಹೊರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಕೊಲೆ ಆರೋಪ ಮಾಡಿದ್ದಾರೆ ಅಫ್ಸರ್ ಕೊಡ್ಲಿಪೇಟೆ. ದಾವಣಗೆರೆಯಲ್ಲಿ ಅಫ್ಸರ್ ಕೊಡ್ಲಿಪೇಟೆ ಮತ್ತು ಬೆಂಬಲಿಗರು ಈ ನೀಟ್ ವಿಚಾರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನಡೆದಂತಹ ಪ್ರತಿಭಟನೆ ಮತ್ತು ಎಜುಕೇಷನ್ ಮಿನಿಸ್ಟರ್ ಆಗಿರುವಂತಹ ಕೇಂದ್ರ ಎಜುಕೇಷನ್ ಮಿನಿಸ್ಟರ್ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಪೊಲೀಸ್ ಲಾಠಿ ಚಾರ್ಜ್ ಅನ್ನ ವಿರೋಧಿಸಿ ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೀತಿರುವಂತದ್ದು. ಯಂಗ್ ಡೆಮಾಕ್ರೆಟಿಕ್ ಪಕ್ಷ ಮತ್ತು ಎಸ್ಡಿಎಫ್ ಪಕ್ಷದಿಂದ ಒಂದು ಈ ಪ್ರತಿಭಟನೆ ನಡೀತಾ ಇರುತ್ತದೆ. ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಿರುವಂತದ್ದು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೆನ್ನಲ್ಲೂ ಕೂಡ ಮತ್ತಷ್ಟು ಬೇಡಿಕೆಗಳಿಗೆ ಒತ್ತಾಯಿಸಿ ಈ ಪ್ರತಿಭಟನೆಯನ್ನ ಮಾಡ್ತಿರೋದು. ಪ್ರಮುಖವಾಗಿ ಈ ಪ್ರತಿಭಟನೆಯಲ್ಲಿ ಎಸ್ಡಿಪಿಐನ ಅಫ್ಸರ್ ಕೊಡ್ಲಿಪೇಟೆ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತಾನೆ. ಸರ್, ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ಬೇಡಿಕೆಗಳು ಏನೇನಂತ? ಸರ್, ಬರೀ ರಾಜೀನಾಮೆ ಅಲ್ಲ, 25 ಈ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಅದು ಆತ್ಮಹತ್ಯೆ ಅಲ್ಲ, ಇದು ಇನ್ಸ್ಟಿಟ್ಯೂಷನಲ್ ಕೊಲೆ. ಈ ಸರ್ಕಾರ ಅವರ ಕೊಲೆ ನಡೆಸಿದೆ. ಇವರ ಮೇಲೆ ಕೊಲೆ ಆರೋಪದಲ್ಲಿ ಕೇಸ್ ದಾಖಲಾಗಬೇಕು ಮತ್ತು ಅವರನ್ನು ಅರೆಸ್ಟ್ ಮಾಡಬೇಕು. ಎರಡನೇದಾಗಿ 25 ವಿದ್ಯಾರ್ಥಿಗಳ ಕುಟುಂಬದವರಿಗೆ ಕನಿಷ್ಠ 10 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕು. ಮತ್ತು ಡೆಲ್ಲಿಯಲ್ಲಿ ಈ ವಿದ್ಯಾರ್ಥಿಗಳ ಮೇಲೆ ಏನು ಪೆಲ್ಲಟ್ ಗನ್ನನ್ನು ಯಾರು ಯೂಸ್ ಮಾಡಿದ್ದಾರೆ, ಯಾರು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ನಿರಾಯುಧ ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಅವರೆಲ್ಲರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತು ಈ ಲೀಕ್ ಪೇಪರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಿದೆ, ಯಾವೆಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಮೊಟಕಾಗಿದೆ, ಅವರಿಗೆ ಸ್ಪೆಷಲ್ ಪ್ರಾವಿಷನಲ್ಲಿ ಅವರಿಗೆ ಮೆಡಿಕಲ್ ಸೀಟನ್ನು ಕೊಡಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಸರ್, ಈಗ ಸಾಕಷ್ಟು ಪ್ರತಿಭಟನೆಗಳಾಯಿತು, ಗಲಾಟೆಗಳಾಯಿತು, ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ತೊಂದರೆ ಆಯಿತು. ಆದರೆ ಕೆಲವೊಂದಷ್ಟು ಕಿಡಿಗೇಡಿಗಳಲ್ಲಿ ಸೇರಿಕೊಂಡು ಭಾರತ ದೇಶಕ್ಕೆ ಒಂದು ಅಪಮಾನ ಮತ್ತು ಕೆಲವೊಂದಷ್ಟು ಈ ಸಿದ್ಧಾಂತಕ್ಕೆ ಅವಮಾನ ಮಾಡುವಂಥ ಕೆಲಸಗಳು ಸಹ ಆಗಿರುವಂಥ ಸರ್, ಅಲ್ಲಿ ಅದನ್ನು ಖಂಡಿಸ್ತೀರಾ ಹೇಗೆ ಅಂತ? ಸರ್, ವಿದ್ಯಾರ್ಥಿಗಳಿದಾರಲ್ಲ, ಅವ್ರು ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಅವ್ರು ಎಲ್ಲರೂ ಏನಂದರೆ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂತೇಳಿ ರಾತ್ರಿ ಹಗಲು ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಟು ಓದುವಂಥವ್ರು. ಅವರ ಮಧ್ಯದಲ್ಲಿ ಯಾರಾದರೂ ನುಸುಳ್ತಾರ ಅಂತ ಹೇಳಿದ್ರೆ ಇದು ಈ ವ್ಯವಸ್ಥೆಯ ಪಿತೂರಿ. ಅಲ್ಲಿ ನಾವು ನೋಡಿದ್ದೇವೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನೇಮ್ ಪ್ಲೇಟ್ ಇಲ್ಲದೆ ಲಾಠಿಗಳು ಹಿಡ್ಕೊಂಡು ಬಂದ್ರಲ್ಲ, ಅವ್ರು ಯಾರು, ಅವರಿಗೆ ಕಳಿಸಿದವ್ರು ಯಾರು, ಅದನ್ನು ಇನ್ವೆಸ್ಟಿಗೇಟ್ ಮಾಡಿ. ಅವರೇ ಯಾರಾದರೂ ಇಂತಹ ಹುನ್ನಾರಗಳು ನಡೆಸಿರುವಂಥ ಸಾಧ್ಯತೆ ಇದೆ. ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ನೋಡಿದೆ. ಪಾಪ ಅವರು ಒಂದು ಟಿಫನ್ ಬಾಕ್ಸಲ್ಲಿ ಕಡಲೆ ಬೀಜ ಹಾಕ್ಕೊಂಡು ಸೌತೆಕಾಯಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕೋಟ್ಯಾಧಿಪತಿಗಳ ಮಕ್ಕಳಲ್ಲ. ಇದೆಲ್ಲವೂ ಕೂಡ ಈ ವ್ಯವಸ್ಥೆ, ಸರ್ಕಾರ ಅವರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಯಾವುದು ಕೂಡ ನಿಮ್ಮದು ಷಡ್ಯಂತ್ರಗಳು ನಡೆಯಲ್ಲ. ಅಲ್ಲಿರುವಂಥ ವಿದ್ಯಾರ್ಥಿಗಳು 48 ದಿನಗಳಿಂದ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಎಲ್ಲಿಂದ ಅವರು ತಂದುಬಿಡ್ತಾರೆ, ಎಲ್ಲಿಂದ ನುಸುಳು ಬಿಡ್ತಾರೆ, ಇದೆಲ್ಲವೂ ಕೂಡ ಹುನ್ನಾರ ಅಷ್ಟೇ. ಅದರಲ್ಲೆಲ್ಲ ಪ್ರತಿಭಟನೆಯಲ್ಲಿ ಭಾಗಿರೋರೆಲ್ಲರೂ ಸ್ಟೂಡೆಂಟ್ ಅಂತ ಹೇಳ್ತಿರ್ತಾವೆ. 100% ಸ್ಟೂಡೆಂಟ್ಸ್ಗಳು. ಅದರಲ್ಲಿ ಕೆಲವು ಆಕ್ಟಿವಿಸ್ಟ್ಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸ್ಟೂಡೆಂಟ್ಗಳು ಯಾರಿದ್ದಾರೆ ಸರ್, ಅವ್ರ ಹತ್ರ ಹೋಗಿ ನೀವು ಮಾತಾಡಿ ನೋಡಿಸಿ. ಅವರಿಗೆ ಜಾತಿ ಅನ್ನೋದೇ ಇಲ್ಲ ಸರ್. ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ನನ್ನ ಪಕ್ಕದಲ್ಲಿ ಯಾವ ಧರ್ಮದವನು ಕೂತಿದ್ದಾನೆ ನೋಡ್ತಾ ಇರಲಿಲ್ಲ. ಅವನು ನನ್ನ ಫ್ರೆಂಡ್, ನನ್ನ ಲೆಫ್ಟ್ ಸೈಡಲ್ಲಿ ನನ್ನ ಫ್ರೆಂಡ್ ಅಂತ ನೋಡ್ತಾ ಇದ್ದೆ ಹೊರತು ವಿದ್ಯಾರ್ಥಿಗಳಿಗೆ ಯಾವುದೇ ಧರ್ಮ, ಜಾತಿ, ವರ್ಣ, ವರ್ಗ ಇಲ್ಲ. ಇದು ಯಾರು ಹುಟ್ಟಾಕ್ತಾರೆ? ರಾಜಕಾರಣಿಗಳು, ವಿಶೇಷವಾಗಿ ಸಂಘ ಪರಿವಾರ, RSSನ ಸಂಘ ಪರಿವಾರ ಈ ಟೂಲ್ ಕಿಟ್ಗಳನ್ನು ಕೊಡೋ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುಹಾಕಿರುವಂತಹ ಒಂದು ಬಲೂನು. ಇದಕ್ಕೊಂದು ಸೂಜಿ ಹೊಡೆದ್ರೆ ಅದು ಟುಸ್ಸಾಗುತ್ತೆ. ಅದರಲ್ಲಿ ಯಾವುದೂ ಸತ್ಯಾಂಶ ಇಲ್ಲ. ಏನು ಇದಿಷ್ಟು ಅಫ್ಸರ್ ಕೊಡ್ಲಿಪೇಟೆ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ ಏನು ದಾವಣಗೆರೆಯಲ್ಲಿ ನಡೆದಿರುವಂಥ ಪ್ರತಿಭಟನೆ ಮೂಲಕ ಏನು ಅಲ್ಲಿ ಜಂತರ್ ಮಂತರ್ನಲ್ಲಿ ಆಗಿರುವಂತಹ ಲಾಠಿ ಚಾರ್ಜ್ ಮಾಡುವಂಥ ಪೊಲೀಸರ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕಂತೇಳಿ ಏನು ಈಗಾಗಲೇ ಅವರು ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.